बाबा साहब ने तुम्हारे को क्या बिगड़ा था? कटनूर मठ का जो बाबा साहब का स्टैचू है, उस स्टैचू पे जो हार डाले हैं, उन लोगों को अरेस्ट करना, उन लोगों को फांसी पे चढ़ाना। राम मंदिर का जो प्रतिष्ठापन है, जो कार्यक्रम में था, इस टाइम में कलबुर्गी के कटनूर मठ के पास जो बाबा साहब का स्टैचू को जो चप्पल के हार डाले हैं, ऐसे लोगों को बाबा साहब अम्बेडकर इस देश की संविधान लिखा है, ये राम ने कोई इस देश का संविधान नहीं लिखा। अपमान किया है, उनके गर्दन काट कर छोड़ेंगे। इस चौरास्ते पे गुलबर्गा में जो मैं बोल रहा हूँ, इस देश में कोई है, एक जो हीरो है वही बाबा साहब अम्बेडकर है। इस देश में कौन सा भी भगवान है, कौन सा भी मस्जिद है, कौन सा भी धर्म है जो चलता है तो इस देश की संविधान के ऊपर। संविधान ही नहीं तो इस देश में क्या है? बाबा साहब ने तुम्हारे को क्या बिगड़ा था? कहाँ पे हुआ सर एक्सीडेंट? एक कटनूर मठ का जो बाबा साहब का स्टैचू है, उस स्टैचू पे जो हार डाले हैं, उन लोगों को अरेस्ट करना, उन लोगों को फांसी पे चढ़ाना, नहीं तो हमारा हाथ में देना, मैं उनको गर्दन काट के छोड़ देंगे। वादा है आज का, ये जो हमारे दलित लोगों को कोई छेड़ेगा, हम SC ST OBC माइनॉरिटी लोग एक है। ये जो को तुम्हारे हिंदू लोग नहीं है। कौन है हिंदू? कौन है राम? राम का जाति कौन है? राम कोई ब्राह्मण है या क्षत्रिय है, ये कौन जानता है? जो ये कहता हूँ, इसको हम जो बाबा साहब को जो छेड़े हैं, उनकी गर्दन काट के छोड़ेंगे। जब तक उनको अरेस्ट नहीं करेंगे, हमारा दंगा चले रहेगा, चलते रहेगा। जब तक हमको न्याय मिलेगा, हम लोग यहाँ से नहीं हटेंगे। ನಿನ್ನೆ ಏನು ಘಟನೆ ಆಗಿದೆ, ರಾತ್ರಿ ಇದು ನಮ್ಮ ಬಹುಜನ್ ಸಮಾಜಕ್ಕೆ ಮತ್ತು ದೇಶಕ್ಕೆ ದೊಡ್ಡ ದುರಂತ ಇದೆ. ಯಾಕಂದ್ರೆ ಭಾರತ ದೇಶ ಇಡೀ ವಿಶ್ವವನ್ನೇ ಬಾಬಾ ಸಾಹೇಬರಿಗೆ ಒಬ್ಬ ನಾಲೆಜ್ ಪರ್ಸನ್ ಅಂತಕ್ಕಂಥ ಅವಾರ್ಡ್ ಕೊಟ್ಟಿದಾರ. ಬಟ್ ಈಗ ಗೊತ್ತಾ, ನಿನ್ನೆ ತಾನೇ ರಾಮ ಮಂದಿರ ಆಗಿದೆ, ಅದು ಬಾಬಾ ಸಾಹೇಬರ ಹೈಕೋರ್ಟ್ ಆದೇಶದ ಮೇರೆಗೆ ರಾಮ ಮಂದಿರ ಅವ್ರು ಕಟ್ಟಿದಾರೆ. ಬರೀ ಯಾರು ಅವ್ರ ಬಲ್ ತಾಕತ್ತಿತ್ತಂದ್ರೆ ಅವ್ರಿಗೆ ಕಟ್ಟಬೇಕಾಗಿತ್ತು. ಅದಕ್ಕೆ ಈ ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ನಮ್ಮ ಸಮುದಾಯಕ್ಕೆ, ಇಡೀ ದೇಶಕ್ಕೆ ಬಾಬಾ ಸಾಹೇಬರಿಗೆ ಏನ್ ಚಪ್ಪಲಿ ಹಾರ ಹಾಕ್ತಾರಂತಾರ, ಇವ್ರು ಅನ್ನ ತಿಂತಾರ, ಹೇಲ್ ತಿಂತಾರ. ಅದಕ್ಕೆ ಇಡೀ ನಮ್ಮ ಬಂಧು ಮಿತ್ರರಿಗೆ ನಾನು ಆಹ್ವಾನ ನೀಡ್ತೀನಿ, ಎಲ್ಲಿವರೆಗೆ ದಲಿತ ಸಮಾಜ ನಾವು ಒಂದಾಗಲ್ಲ, ಇವರು ಬರೀ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಹೋಗ್ತಾರ. ಅದಕ್ಕೆ ನಾವು ಇವತ್ತೇನಿದೆ, ಸರ್ದಾರ್ ವಲ್ಲಭಾಯಿ ಸರ್ಕಲ್ ಹತ್ತಿರ ಏನು ಕಿಡಿಗೇಡಿಗಳು ಬಾಬಾ ಸಾಹೇಬರಿಗೆ ಚಪ್ಪಲಿ ಹಾರ ಹಾಕಿದಾರ, ಅವನಿಗೆ ಬಂಧಿಸುವವರೆಗೆ ನಾವು ಇಲ್ಲಿಂದ ಕದಲದಿಲ್ಲ ಅಂತಕ್ಕಂಥ ನಾನು ಇಡೀ ಈ ಗುಲ್ಬರ್ಗಾ ನಗರದ ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರಿ ನೌಕರಸ್ಥರಾಗಲಿ, ಅವರೆಲ್ಲರೂ ಅವನಿಗೆ ಆದಷ್ಟು ಬೇಗನೆ ಹಿಡಿಬೇಕು ಅಂತಕ್ಕಂಥ ನಮ್ಮ ಆಗ್ರಹ ಇದೆ. ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದಂತ ಮೂಲೆ ಮೂಲೆಯಲ್ಲಿ ಇವತ್ತು ನಾವು ಹೋರಾಟ ಸಿದ್ಧ ಮಾಡ್ಲಿಕ್ಕೆ ತಯಾರಿದ್ದೀವಿ. ಮತ್ತೆ ಯಾವುದೇ ಒಂದು ವಿಷಯದಲ್ಲಿ ಬಾಬಾ ಸಾಹೇಬರಿಗೆ ಆಗಲಿ, ನಮ್ಮ ಸಮಾಜಕ್ಕೆ ಆಗಲಿ, ಯಾರಾದರೂ ಒಂದು ಕೈ ಮುಟ್ಟಿದ್ರೆ ಕೈ ಕೊಡುವ ತಾಕತ್ತು ನಮ್ಮಲ್ಲಿದೆ.
ಅದಕ್ಕೆ ಬಾಬಾ ಸಾಹೇಬರು ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಹಕ್ಕು ಕೊಟ್ರ. ಇವರೆಲ್ಲ ಮೇಲ್ಜಾತಿ ವರ್ಗದವರು ವಿಚಾರ ಮಾಡಬೇಕು. ಇವತ್ತು ಮೇಲ್ಜಾತಿಯವರಿಗೆ ಬಾಬಾ ಸಾಹೇಬರು ಅಧಿಕಾರ ಕೊಟ್ರ, ಬೇರೆ ಯಾರು ದೇವರಲ್ಲ ದಿಂಡ್ರಲ್ಲ, ಅವ್ರು ವಿಚಾರ ಮಾಡ್ಬೇಕಾಗ್ಯದ. ಇವತ್ತು ಸಂವಿಧಾನಬದ್ಧವಾಗಿ ಎಲ್ಲಾ ಸಮಾಜಕ್ಕೆ ಬಾಬಾ ಸಾಹೇಬರು ಅಧಿಕಾರ ಕೊಟ್ರ. ಇವ್ರು ಹೇಳ್ತಿಂತ ಇಲ್ಲಲ್ಲ, ಪುಸ್ತಕ ಓದಬೇಕು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಬಸವಣ್ಣ ಹೇಳಿದಾರ, ಬುದ್ಧನೂ ಹೇಳಿದಾರ. ಮತ್ತೂ ಇವ್ರು ಕಲ್ಲಿಗೆ ಪೂಜೆ ಮಾಡ್ತಾರೆ, ಮಣ್ಣಿಗೆ ಪೂಜೆ ಮಾಡ್ತಾರೆ. ಮತ್ತೆ ಯಾ ನ್ಯಾಯ ಇದೆ ಇವ್ರ ಹತ್ತಿರ? ಇವ್ರ ನ್ಯಾಯ ಅಂತೂ ಇಲ್ಲ. ಇವರು ಕೆಲವೊಬ್ಬರು ಹಿತಾಸಕ್ತಿಗಳು ಜಗಳ ಹಚ್ಚಿ, ಮನುವಾದಿಗಳು ಜಗಳ ಹಚ್ಚಿ ಬಾಬಾ ಸಾಹೇಬರಿಗೆ ಇದು ಒಂದೇ ಸಲ, ಇದು ಪ್ರತಿ ಸಲ ಆಗ್ತಾನೆ ಇರ್ತೈತಿ. ಬಂಧುಗಳೇ, ತಾವೆಲ್ಲರೂ ಯುವಕರು, ನಾನು ಯುವಕರಲ್ಲಿ ವಿನಂತಿ ಕೊಡ್ತೀನಿ, ತಾವು ಬಾಬಾ ಸಾಹೇಬರ ವಿಚಾರನ್ನು ಓದಬೇಕು. ಬಾಬಾ ಸಾಹೇಬರ ಸಿದ್ಧಾಂತ ಮೇಲೆ ನಾವು ಹೋಗ್ಬೇಕು. ನಾವು ಶಾಂತಿಯುತ ಹೋರಾಟ ಮಾಡಿ ನಾವು ಯಾವನ್ನು ಗೆಲ್ಲಬೇಕು. ಬಾಬಾ ಸಾಹೇಬರು ಅದೇ ಹೇಳ್ತಾರೆ, ನಮಗೆ ಸಂವಿಧಾನಬದ್ಧವಾಗಿ ಹಕ್ಕು ಕೊಟ್ರ. ನಾವು ಪ್ರಚೋದನಾಕಾರಿ ಭಾಷಣ ಕೊಡೋದಲ್ಲ, ಯಾರಿಗೆ ಇಲ್ಲಿ ಅನ್ಯಾಯ ಮಾಡೋದಿಲ್ಲ. ನಮಗೆ ಯಾರಿಂದ ಅನ್ಯಾಯ ಆಗಿದೆ ಅವರಿಗೆ ಬಂಧಿಸಬೇಕು, ಕೂಡಲೇ ಬಂಧಿಸಬೇಕು. ಜಿಲ್ಲಾ ವರಿಷ್ಠಾಧಿಕಾರಿ DC ಅವರು ಇದನ್ನು ಖಂಡಿತವಾಗಿ, ಒಂದು ವೇಳೆ ಅವನಿಗೆ ಬಂಧಿಸಲಿಲ್ಲ ಅಂದ್ರೆ ನಾವು ಗುಲ್ಬರ್ಗಾ ನಗರದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಇದು ಗಲ್ಲಿಂದ ದಿಲ್ಲಿವರೆಗೆ ಹೋರಾಟ ಆಗ್ತಾ ನಮ್ಮ ಸಮಾಜ ಕಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗುಲ್ಬರ್ಗಾದಲ್ಲಿ ನಿನ್ನೆ ಜೈರಾಮ ಶ್ರೀರಾಮ ಅನ್ಕೋತಿ ಘೋಷಣೆಯನ್ನು ಕೂಗಿ ಜನರಿಗೆ ಸಿಟ್ಟು ತರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ರು. ಅದೇ ವಾತಾವರಣದಲ್ಲಿ ಪಾಟ್ನೂಡಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಚಪ್ಪಲ್ ಹಾರನ್ನು ಹಾಕಿ ದೊಡ್ಡ ಅವಮಾನ ಮಾಡಿದಾರ. ಅದರ ಪ್ರಯುಕ್ತವಾಗಿ ಇವತ್ತು ಇಡೀ ಗುಲ್ಬರ್ಗಾದಲ್ಲಿ ಇದು ಈ ಬೆಂಕಿ ಇಡೀ ದೇಶದಲ್ಲಿ ಹಬ್ತಕ್ಕಂಥದ್ದಾಗ್ತದ. ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. 200 ವರ್ಷದ ಇತಿಹಾಸ ಇದೆ. 35,000 ಜನರನ್ನು 500 ಮಂದಿ ಮಹಾರ ಮಂದಿ ಇವತ್ತು ಕೊಲೆ ಮಾಡಿರ್ತಕ್ಕಂಥ ನಿರ್ದೇಶನ ಇದೆ. ಅದನ್ನು ನೀವು ನೆನಪಿಗೆ ಇಟ್ಕೊಳ್ಬೇಕು. ನಮ್ಮ ರೊಚ್ಚಿಗೆ ಹಸ್ತಕ್ಕಂಥ ನೀವು ಕೆಲಸ ಮಾಡಬೇಡ್ರಿ. ಒಂದ್ಸಲ ಮುಸ್ಲಿಮರಿಗೆ ಕೆಣಕ್ತೀರಿ, ಒಂದ್ಸಲ ಕ್ರಿಶ್ಚಿಯನ್ರಿಗೆ ಕೆಣಕ್ತೀರಿ, ಮತ್ತೊಂದ್ಸಲ ದಲಿತರಿಗೆ ಕೆಣಕ್ತೀರಿ. ಇವು ಎಲ್ಲರೂ ಒಂದು ದಲಿತ ಬ್ಯಾಕ್ವರ್ಡ್ ಮೈನಾರಿಟಿ ಜನ ಒಂದಾದ್ರೆ ನಿಮ್ಮ ಯಾವತ್ತೂ ಆಟ ನಡೆದಿಲ್ಲ. ಈ ಆಟ ನೀವೆಲ್ಲ ತಿಳ್ಕೊಂಡಿರ್ಬೇಕು. ನಾವ್ ಯಾರು ಹಿಂದೂ ಅಂತ ಒಪ್ಕೋಗ್ತಾ ಇರಲಿಲ್ಲ. ಹಿಂದೂಗಳ ಯಾವ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹಿಂದೂಗಳಂತೇಳಿ ಎಲ್ಲ ಮನವರಿಕೆ ಮಾಡಿ ನೀವೇನೋ ದೇಶಕ್ಕೆ ಹುಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಿ ಇಂಥ ಕಿಡಿಗಾಡಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ತಯಾರು ಮಾಡಿರಲ್ಲ. ಈ ಕಾರ್ಯಕರ್ತ ಇವತ್ತಲ್ಲ ನಾಳೆಗೆ ನಾವು ಅವರು ಹುಡುಕ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಇವತ್ತ ಪೊಲೀಸರ ಕೈ ಆಗಲಿಲ್ಲ ಅಂದ್ರೆ ನಮ್ಮ ಜನ ಇವತ್ತು ತಯಾರದ ಆ ಕೆಲಸ ನಮ್ಮ ಕೈ ಕೊಡಬೇಡ್ರಿ. ಇವತ್ತ ಕೂಡಲೇ ಸರ್ಕಾರ ಎಚ್ಚೆತ್ತು ಇವತ್ತು ಎಂತ ಕಿಡಿಗಡೆಗಳಿಲ್ಲವ. ಇವತ್ತ ನಿನ್ನೆ ತಾನೇ ನಿಮ್ಗೆಲ್ಲ ಗೊತ್ತಿದೆ, ಇದರಲ್ಲಿ ಶ್ರೀರಾಮನ್ ಕೊತ್ತೇನವರು ಜೈಗಸೂಡೆ ಓವರ್ ಕೆಲಸ ಮಾಡ್ಯಾರ. ಅಂತವ್ರು ಎಲ್ಲ ಅವ್ರ ಮ್ಯಾಗ ನಿಗಾ ಇಡಬೇಕು. ಇವತ್ತು ಎಲ್ಲ ಆಗ್ತಕ್ಕಂಥ ಮಸೀದಿ ಆಗಿರ್ಬೋದು, ಇವತ್ತು ಕ್ರಿಶ್ಚಿಯನ್ ಮಂದಿರಗಳಾಗಿರ್ಬೋದು, ಬಾಬಾ ಸಾಹೇಬ್ ಸ್ಟ್ಯಾಚುಗಳಾಗಿರ್ಬೋದು, ಇವತ್ತು ಅಂತ ಎಲ್ಲ ಕಡೆ ನಿಗಾ ಇಟ್ಟು ನೀವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಆ ಮುಂದೆ ಆಗ್ತಕ್ಕಂಥ ಅವನು ಸರ್ಕಾರನೇ ಕಾರಣ ಅಂತ ನಾವು ಇವತ್ತು ತಿಮ್ಮಾಪುರ ಸರ್ಕಲ್ದಲ್ಲಿ ಇವತ್ತು ಘಂಟಾಘೋಷವಾಗಿ ನಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಈಗ ಅಲ್ಲಿ ಕ್ವಾರ್ಟರ್ಡಿ ಆಗ್ತಕ್ಕಂಥ ಜನಸಂಖ್ಯೆ ಇವತ್ತು ಹಜಾರೋ ಜನಸಂಖ್ಯೆಯಲ್ಲಿ ಸೇರ್ತಕ್ಕಂಥಲ್ಲಿ ಜಿಲ್ಲಾಧಿಕಾರಿ ಇನ್ನೂವರೆಗೂ ಹೋಗಿಲ್ಲ ಅಂತೇಳಿ ಅಲ್ಲಿ ನಮ್ಗೆ ಕಂಡು ಬಂದದ. ಅದಕ್ಕೆ ನೀವು ಕೂಡಲೇ ಅವು ಎಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ಇದು ಅಹಿತಕರ ಘಟನೆಗೆ ನೀವೇ ಕಾರಣ ಅಂತ ನಾವು ಹೇಳ್ತೇವೆ. ಎರಡು ಮುಗಿಸ್ತೇನೆ. ದಿಗಂಬರ ಬೆಳಂಗಿ.